ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತ್ರಿಭುಜಗಳ ಸಮರೂಪತೆ ಬಗ್ಗೆ ತಿಳಿದುಕೊಳ್ಳೋಣ. ಎರಡು ತ್ರಿಭುಜಗಳ ಸಮರೂಪತೆಯ ಬಗ್ಗೆ ನೀವೇನು ಹೇಳುವಿರಿ? ತ್ರಿಭುಜವು ಕೂಡ ಒಂದು ಬಹುಭುಜಾಕೃತಿ ಎಂಬುದನ್ನು ಜ್ಞಾಪಿಸಿಕೊಳ್ಳಿ. ತ್ರಿಭುಜ ಅನ್ನೋದು ಏನೋ ಒಂದು ಬಹುಭುಜಾಕೃತಿ. ಆದ್ದರಿಂದ ಎರಡು ತ್ರಿಭುಜಗಳ ಸಮರೂಪತೆಯ ಬಗ್ಗೆ ನಾವು ಮೇಲೆ ತಿಳಿಸಿದ ನಿಯಮಗಳನ್ನು ಅನ್ವಯಿಸಬಹುದು. ಅವುಗಳು ಯಾವುವು ಅಂದ್ರೆ, ಎರಡು ತ್ರಿಭುಜಗಳ ಸಮರೂಪವಾಗಬೇಕಾದ್ರಂದ್ರೆ ಕಂಡೀಷನ್ ಏನೇನಿರಬೇಕು? ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಇನ್ನೊಂದು ಕಂಡೀಷನ್ ಏನು? ಅವುಗಳ ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು? ಸಮಾನುಪಾತದಲ್ಲಿ ಇರಬೇಕು. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಆ ತ್ರಿಭುಜಗಳನ್ನು ಸಮಕೋನೀಯ ತ್ರಿಭುಜಗಳು ಅಂತ ಹೇಳ್ತೀವಿ. ಏನಂದ್ರೆ, ಎರಡು ತ್ರಿಭುಜಗಳಲ್ಲಿ ಎರಡು ಅನುರೂಪ ಕೋನಗಳು ಸಮನಾದ್ರಂದ್ರೆ ಅಷ್ಟೇ ಅದಕ್ಕೆ ಏನಂತ ಹೇಳ್ತೀವಿ ನಾವು? ಸಮಕೋನೀಯ ತ್ರಿಭುಜಗಳು ಅಂತ ಹೇಳ್ತೀವಿ. ಇದನ್ನು ಗಮನಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಎರಡು ಸಮಕೋನೀಯ ತ್ರಿಭುಜಗಳಿಗೆ ಸಂಬಂಧಿಸಿದಂತೆ ಗ್ರೀಕ್ ಪ್ರಖ್ಯಾತ ಗಣಿತ ತಜ್ಞನಾದ ಥೇಲ್ಸ್ ಒಂದು ಮುಖ್ಯವಾದ ಸಾರಾಂಶವನ್ನು ಹೇಳುತ್ತಿದ್ದಾರೆ. ಇವ್ರು ಯಾರಪ್ಪ ಅಂದರೆ ಥೇಲ್ಸ್, ಗಣಿತ ತಜ್ಞ. ಇವರು ಥೇಲ್ಸ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಮುಖ್ಯವಾದ ಸತ್ಯಾಂಶವನ್ನು ಹೇಳ್ತಿದ್ದಾರೆ. ಆ ಸತ್ಯಾಂಶ ಏನಪ್ಪ ಅಂದ್ರೆ, ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಬಾಹುಗಳ ಅನುಪಾತವು ಯಾವಾಗಲೂ ಏನಾಗಿರ್ತೈತಿ? ಒಂದೇ ಆಗಿರ್ತೈತಿ. ಅದಕ್ಕಾಗಿ ಅವರು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಈಗ ಅದನ್ನು ಥೇಲ್ಸ್ ಪ್ರಮೇಯ ಅಂತ ಹೇಳ್ತಾರೆ. ನಿಮಗೇನಾದ್ರೂ ಎಕ್ಸಾಮ್ನಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ರು ಒಂದೇ, ಥೇಲ್ಸ್ ಪ್ರಮೇಯ ನಿರೂಪಿಸಿ ಅಂತನಾದ್ರೂ ಕೇಳ್ಬೋದು. ಎರಡರ ಮೀನಿಂಗು ಏನು? ಸೇಮ್. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡ್ರಿ, ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಅರ್ಥೈಸಲು ಈ ಕೆಳಗಿನ ಚಟುವಟಿಕೆಯನ್ನು ಮಾಡೋಣ. ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ರಿ? ನೆಕ್ಸ್ಟ್ ಈ ಚಾಪ್ಟರ್ನಲ್ಲಿ ಹೇಳ್ಕೊತ ಹೋದ್ರೆ ಭಾಳ ಅದಾವೆ. ಎಲ್ಲ ಹೇಳಕತ್ರ ನಿಮ್ಗೆ ಕನ್ಫ್ಯೂಸ್ ಆಗ್ತೈತಿ. ಯಾವುದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅದಾವೋ ಅದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ನೋಡ್ರಿ, ಪ್ರಮೇಯ 6.1 ತ್ರಿಭುಜದ ಎರಡು ಸಮಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದನ್ನು ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಐತಿ. ಸ್ಟೆಪ್ ಬೈ ಸ್ಟೆಪ್ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ನೀವೆಲ್ಲರೂ ಏನು ಮಾಡಿರಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕನ್ನು ನಾನು ಹಾಕಿರ್ತೀನಿ. ಅಲ್ಲಿ ಹೋಗಿ ಆ ಲಿಂಕನ್ನು ಒತ್ತಿ ಈ ವಿಡಿಯೋವನ್ನು ನೋಡಿರಿ. ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಇದು ಫಿಕ್ಸ್ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಎರಡನೇ ಪ್ರಮೇಯ ಏನಿದೆ ನೋಡ್ರಿ, ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾಹುವಿಗೆ ಸಮಾನಾಂತರವಾಗಿರುತ್ತದೆ. ಅಂದರೆ AD/DB = AE/EC ಆಗುವಂತೆ ಮತ್ತು DEಯು BCಗೆ ಸಮಾಂತರವಾಗಿಲ್ಲವೆಂದು ಭಾವಿಸಿ DE ರೇಖೆಯನ್ನು ತೆಗೆದುಕೊಂಡು ಈ ಪ್ರಮೇಯವನ್ನು ಸಾಧಿಸಬಹುದು. ಚಿತ್ರ 6.12 ನೋಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಡಿಇಗೆ BC ಸಮಾಂತರವಾಗಿಲ್ಲ. ಇಲ್ಲ, ಯಾಕಂದ್ರೆ ಇಲ್ಲಿ ನೋಡ್ರಿ ಸ್ವಲ್ಪ ಸ್ಲೈಟಾಗಿ ಏನಾಗೈತೆ, ಡಿಫ್ರೆನ್ಸ್ ಐತಿ. ಹಾಗಾದ್ರೆ ಸಮಾಂತರವಾಗಿಲ್ಲವಾದರೆ DE' ಸಮಾಂತರ BC ಅಂತ ಹೇಳ್ಬೋದಾ? ಇದಕ್ಕೆ ನಾವೇನು ಮಾಡ್ತೀವಿ, ಇಲ್ಲೊಂದು ರೇಖೆಯನ್ನು ಎಳಿತೀವಿ. ಆದ್ದರಿಂದ AD/DB = AE'/EC. ಹೌದಾ? ಯಾಕ? ಇವು ಎರಡು ಏನಾಗಿದ್ದಾವೆ? ಸಮಾಂತರವಾಗಿದ್ದಾವೆ. ಆದ್ದರಿಂದ AE/EC AE'/EC ಅಂತ ಹೇಳ್ಬೋದಾ? ಯಾಕಪ್ಪ ಅಂದರೆ ಮೇಲಿನ ಸಮೀಕರಣದ ಎರಡೂ ಬದಿಗೂ ಒಂದನ್ನು ಸೇರಿಸುವುದರಿಂದ E ಮತ್ತು E' ಪರಸ್ಪರ ಹೊಂದಾಣಿಕೆಯಾಗುತ್ತವೆ ಎಂಬುದನ್ನು ನೀವು ಗಮನಿಸಬಹುದು. ಅಭ್ಯಾಸ 6.2ರಲ್ಲಿ ಮೊದಲೇ ಪ್ರಶ್ನೆ. ಚಿತ್ರ 6.17ರಲ್ಲಿ ಅಂದರೆ ಈ ಚಿತ್ರದಲ್ಲಿ ಮೊದಲಿತ್ತು ಮತ್ತು ಎರಡನೇ ಚಿತ್ರದಲ್ಲಿ ಏನಾಗೈತೆ ಅಂದ್ರೆ, DE ಸಮಾಂತರ BC ಆಗೈತಿ, ಡಿಗೆ BC ಸಮಾಂತರ ಐತಿ ಅಂತ ಹೇಳಿದಾರೆ. ಅದರಲ್ಲಿ ಒಂದನೇದ್ರಾಗ EC ಮತ್ತು ಎರಡನೇದ್ರಾಗ AD ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲೇ EC ಕಂಡು ಹಿಡಿಬೇಕಂತ, ಎರಡನೇದ್ರೊಳಗೆ ADಯನ್ನು ಕಂಡು ಹಿಡಿಬೇಕು ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಅಂತ ಬರೀ ನೋಡೋಣ. ಅದರಲ್ಲಿ ಒಂದನೇ ಚಿತ್ರವನ್ನು ನೋಡ್ರಿ. ಇಲ್ಲಿ ಏನೈತಿ? ತ್ರಿಭುಜ ABC ಅಂತ ಐತೆ. ತ್ರಿಭುಜ ABCಯಲ್ಲಿ ಏನೇನೈತಿ? ತ್ರಿಭುಜ ABCಯಲ್ಲಿ DE ಸಮಾಂತರ BC ಅಂತ ಕೊಟ್ಟಿದ್ದಾರೆ. ಇದನ್ನು ದತ್ತ ಅವರೇ ಕೊಟ್ಟಿದ್ದಾರೆ.
ಅಕಾರ್ಡಿಂಗ್ ಟು ಥೇಲ್ಸ್ ಥಿಯರಮ್ ಏನಾಗುತ್ತಾ, ಥೇಲ್ಸ್ ಪ್ರಮೇಯ ಪ್ರಕಾರ, ಥೇಲ್ಸ್ನ ಪ್ರಮೇಯದ ಪ್ರಕಾರ ಏನಾಗುತ್ತಾ, AD divided by DB is equal to AE divided by EC ಅಂತ ಬರಿಬೋದಾ? ಇದು ಥೇಲ್ಸ್ನ ಪ್ರಮೇಯದ ಪ್ರಕಾರ. ಇಲ್ಲಿ ನೋಡ್ರಿ AD ಅಂದರೆ ಎಷ್ಟೈತಿ, AD ಅಂದರೆ 1.5 ಐತಿ, ಅದನ್ನು ಹಚ್ಕೋರಿ ಇಲ್ಲೇ 1.5 ಡಿವೈಡೆಡ್ ಬೈ DB ಅಂತ ಐತಿ. DB ಎಷ್ಟೈತಿ, DB 3 ಸೆಂಟಿಮೀಟರ್ ಐತಿ, 3 ಸೆಂಟಿಮೀಟರ್ ಈಸ್ ಈಕ್ವಲ್ ಟು AE ಎಷ್ಟೈತಿ 1 ಸೆಂಟಿಮೀಟರ್, 1 ಸೆಂಟಿಮೀಟರ್ ಡಿವೈಡೆಡ್ ಬೈ EC. ಇದನ್ನ ಫೈಂಡ್ ಔಟ್ ಮಾಡಬೇಕಾ, ಅದನ್ನು ಹಾಗೆ ಇಡ್ತೀನಿ. ಇವಾಗ ನೋಡ್ರಿ ಓರೆ ಗುಣಾಕಾರ ಮಾಡ್ರಿ, ಏನಾಗುತ್ತಾ ನೋಡ್ರಿ, EC ಇಂಟು 1.5 ಈಸ್ ಈಕ್ವಲ್ ಟು 1 ಇಂಟು 3. EC ಈಸ್ ಈಕ್ವಲ್ ಟು 1 ಇಂಟು 3, 1 ಮೂರಲೇ 3, 3 ಡಿವೈಡೆಡ್ ಬೈ 1.5. ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಇಲ್ಲಿ 1.5 ಐತಿ, ಇಲ್ಲಿ 3 ಐತಿ. ಹಾಗಾದ್ರೆ ನಾವು 1.5 ಅಂದರೆ ದಶಮಾಂಶ ಇದನ್ನು ತೆಗಿಬೇಕಾದ್ರೆ ನಾವು ಏನು ಮಾಡಬೇಕು, 30 ಅಂತ ಅನ್ಕೋಬೋದಾ. ಇದನ್ನು ಅಂದರೆ ಇಂಟು 10 ಮಾಡಬೇಕಾಗುತ್ತೆ. ಇದಕ್ಕೆ ಗುಣಿಸು 10 ಡಿವೈಡೆಡ್ ಬೈ 10 ಮಾಡಿದಾಗ ಏನಾಗುತ್ತೆ, 3 ಹತ್ತಲೆ 30 ಡಿವೈಡೆಡ್ ಬೈ 1.5 ಇಂಟು 10 ಮಾಡಿದಾಗ ಎಷ್ಟಾಗುತ್ತಾ, 15 ಆಗುತ್ತಾ. ಹೌದಾ, 15 ಒಂದೇ 15 ಎರಡಲೇ 30. ಹಂಗಂದ್ರೆ EC ಬಾಹು ಎಷ್ಟಾಯಿತು, 2 ಸೆಂಟಿಮೀಟರ್. ಇದು ಅರ್ಥ ಆಯ್ತಲ್ರಿ. ನೆಕ್ಸ್ಟ್ ಇದ್ರೊಳಗೆ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ರು ಅವರು, ADಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ತ್ರಿಭುಜ ABCಯಲ್ಲಿ DE ಸಮಾಂತರ BCನ ಅಕಾರ್ಡಿಂಗ್ ಟು ಥೇಲ್ಸ್ ಥಿಯರಮ್ ಏನೈತಿ, ಥೇಲ್ಸ್ನ ಪ್ರಮೇಯದ ಪ್ರಕಾರ ಏನಾಗುತ್ತಾ, AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC ಅಂತ ಬರಿಬೋದಾ. AD ಅಂದರೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲೇ ನೋಡ್ರಿ, AD ಅಂದರೆ ಅದನ್ನು ಕಂಡುಹಿಡಿಬೇಕಾ ನಾವು ಈಗ. ಹಾಗಾದ್ರೆ ಅದನ್ನು ಹಾಗೆ ಇಡ್ತೀನಿ, AD ಡಿವೈಡೆಡ್ ಬೈ DB ಅಂದರೆ ಎಷ್ಟು ಕೊಟ್ಟಿದ್ದಾರೆ, DB ಅಂದರೆ 7.2ನ 7.2 ಈಸ್ ಈಕ್ವಲ್ ಟು AE ಅಂದರೆ ಎಷ್ಟು ಕೊಟ್ಟಿದ್ದಾರೆ 1.8 ಡಿವೈಡೆಡ್ ಬೈ EC ಅಂದರೆ ಎಷ್ಟು ಕೊಟ್ಟಿದ್ದಾರೆ 5.4. ಇವಾಗ ಓರಿ ಗುಣಾಕಾರ ಮಾಡಿರಿ, ಅವಾಗ ಏನಾಗುತ್ತೆ ನೋಡ್ರಿ, AD ಈಸ್ ಈಕ್ವಲ್ ಟು, ಅಥವಾ AD ಕಂಡುಹಿಡಿಬೇಕಲ್ಲ, ADನ ಹಾಗೆ ಇಟ್ಕೊಂಡು ಎಲ್ಲವುದನ್ನು ಈ ಕಡೆ ಹಾಕಿಬಿಡ್ರಿ. ಏನಾಗುತ್ತೆ ನೋಡ್ರಿ, 1.8 ಇಂಟು 7.2 ಡಿವೈಡೆಡ್ ಬೈ 5.4. ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ 2 ಬಿಂದುಗಳದಾವೆ, ಈ 2 ಬಿಂದುಗಳು ಹೋಗಬೇಕು. ಇಲ್ಲಿ 1 ಬಿಂದು ಐತಿ, ಇಲ್ಲಿ 2 ಬಿಂದು ಐತಿ. ಹಾಗಾದ್ರೆ ಇದನ್ನ ಏನು ಮಾಡಬೇಕು, 100 ಡಿವೈಡೆಡ್ ಬೈ 100 ಅಂತ ಮಾಡಬೇಕು. ಗೊತ್ತಾಯ್ತು. ಇಲ್ಲಿ 2 ಬಿಂದು ಅದಾವ ಅಂದ್ರೆ 1.8 ಇಂಟು 7 ಇಲ್ಲ ಅಂದರೆ ಹಿಂಗೆ ಮಾಡಿರಿ, 18 ಇಂಟು 72 ಆಗುತ್ತಾ. ಯಾಕಂದರೆ ಇಲ್ಲಿ 10 ಇಂಟು 10, ಒಂದು 10 ಇದಕ್ಕೆ ಗುಣಿಸ್ಬೇಕು, ಇನ್ನೊಂದು 10ನ ಇದಕ್ಕೆ ಗುಣಿಸ್ಬೇಕು. ಅಥವಾ ಇದನ್ನು ಹಿಂಗೆ ಮಾಡಿರಿ, 10 ಡಿವೈಡೆಡ್ ಬೈ 10 ಇಂಟು 10 ಡಿವೈಡೆಡ್ ಬೈ 10 ಅಂತ ಮಾಡ್ಕೊರಿ. ಈ ಒಂದು 10 ಇದಕ್ಕೆ ಗುಣಿಸ್ರಿ, ಇನ್ನೊಂದು 10 ಇದಕ್ಕೆ ಗುಣಿಸ್ರಿ. ಇಲ್ಲಿ ಒಂದು 10ನ ಗುಣಿಸಿದಾಗ ಏನಾಗುತ್ತೆ, 54 ಆಗುತ್ತೆ. ಇನ್ನೊಂದು 10 ಹಾಗೆ ಉಳಿತೈತಿ, ಅದನ್ನು ಇಲ್ಲೇ ಗುಣಿಸ್ಬೇಕು. ಗೊತ್ತಾಯ್ತು. ನೆಕ್ಸ್ಟ್ ಏನು ಮಾಡ್ತೀರಾ, ಇದರೊಳಗೆ ಯಾವ್ಯಾವ ಕ್ಯಾನ್ಸಲ್ ಆಗ್ತಾವೆ ಕ್ಯಾನ್ಸಲ್ ಮಾಡಿಬಿಡ್ರಿ. 9 6 54, ನೆಕ್ಸ್ಟು 9 8 72, ನೆಕ್ಸ್ಟು 3 7 6, 3 6 18, ನೆಕ್ಸ್ಟ್ 2 1 2 3 ನೆಕ್ಸ್ಟ್ 2 4 8, 2 5 10. ನೆಕ್ಸ್ಟು ಏನು ಉಳಿತೈತೆ ನೋಡ್ರಿ, 4 3 12 ಡಿವೈಡೆಡ್ ಬೈ 5. ನೆಕ್ಸ್ಟ್ ನೋಡ್ರಿ, 5 1 5 2 10, 2 ಉಳಿತು, 4 20 ಅಂದರೆ ಎಷ್ಟಾಯ್ತು, 2.4 ಸೆಂಟಿಮೀಟರ್. AD ಬಾಹುವಿನ ಬೆಲೆ ಎಷ್ಟಾಯ್ತು, 0.4 ಸೆಂಟಿಮೀಟರ್. ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ರಿ.
ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ನೋಡ್ರಿ, ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಪಿ ಕ್ಯೂ ಮತ್ತು ಪಿ ಆರ್ನ ಮೇಲೆ ಬಿಂದುಗಳು ಕೆಳಗಿನ ಪ್ರತಿ ಸಂದರ್ಭದಲ್ಲೂ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆಯೇ ಪರೀಕ್ಷಿಸಿ. ಅದರಲ್ಲಿ ಮೊದಲೇ ಪ್ರಶ್ನೆ ಏನಿದೆ ನೋಡ್ರಿ, ಪಿ ಇ ಈಸ್ ಈಕ್ವಲ್ ಟು 3.9 ಸೆಂಟಿಮೀಟರ್, ಇ ಕ್ಯೂ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಪಿ ಎಫ್ ಈಸ್ ಈಕ್ವಲ್ ಟು 3.6 ಸೆಂಟಿಮೀಟರ್, ಎಫ್ ಆರ್ ಈಸ್ ಈಕ್ವಲ್ ಟು 2.4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆ ಅಂತ ನೋಡ್ಬೇಕು ನಾವು. ಅದನ್ನು ಹೇಗೆ ನೋಡಬೇಕು ಅಂತ ಬರೀ ನೋಡೋಣ. ಥೇಲ್ಸ್ ಪ್ರಮೇಯ ಪ್ರಕಾರ ಏನಂತ ಹೇಳ್ಬೋದು, ಥೇಲ್ಸ್ನ ಪ್ರಮೇಯದ ಪ್ರಕಾರ ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಈಸ್ ಈಕ್ವಲ್ ಟು ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ ಅಂತ ಹೇಳ್ಬೋದಾ. ಇಲ್ಲಿ ಪಿ ಇ ಅಂದರೆ ಎಷ್ಟೈತಿ, 3.9 ಸೆಂಟಿಮೀಟರ್ ಅಂತ ಐತೆ. ಇ ಕ್ಯೂ ಅಂದರೆ ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಪಿ ಎಫ್ ಅಂದರೆ 3.6 ಸೆಂಟಿಮೀಟರ್ ಡಿವೈಡೆಡ್ ಬೈ ಎಫ್ ಆರ್ ಅಂದರೆ 2.4 ಸೆಂಟಿಮೀಟರ್. ಹಾಗಾದರೆ ಇದೇನಾದರೂ ಸಮ ಆಯ್ತಾ, ಸಮ ಆಗಿಲ್ಲ. ಹಾಗಾದರೆ ನಾವೇನಂತ ಹೇಳ್ಬೋದು, ಆದ್ದರಿಂದ ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ ಅಂತ ಹೇಳ್ಬೋದಾ. ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ರಿ. ಆದ್ದರಿಂದ ಇ ಎಫ್ ಕ್ಯೂ ಆರ್ ಇ ಎಫ್ ಕ್ಯೂ ಆರ್ಗೆ ಸಮಾನಾಂತರವಲ್ಲ. ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ರಿ. ನೆಕ್ಸ್ಟ್ ಇಲ್ಲಿ ದತ್ತ ಏನೇನು ಕೊಟ್ಟಿದ್ದಾರೆ, ಪಿ ಇ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಕ್ಯೂ ಇ ಈಸ್ ಈಕ್ವಲ್ ಟು 4.5 ಸೆಂಟಿಮೀಟರ್, ಪಿ ಎಫ್ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಆರ್ ಎಫ್ ಈಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಅಂತೈತೆ. ನಮಗೆ ಥೇಲ್ಸ್ ಥಿಯರಮ್ ಪ್ರಕಾರ ಏನು ಗೊತ್ತು, ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಈಸ್ ಈಕ್ವಲ್ ಟು ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ ಅಂತ ಗೊತ್ತಾ. ಹೌದಾ. ಇಲ್ಲಿ ಪಿ ಇ ಅಂದರೆ ಎಷ್ಟೈತಿ, 4 ಸೆಂಟಿಮೀಟರ್ ಡಿವೈಡೆಡ್ ಬೈ ಇ ಕ್ಯೂ ಅಂದರೆ ಎಷ್ಟೈತಿ, 4.5 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಇಲ್ಲಿ ಪಿ ಎಫ್ ಅಂದರೆ ಎಷ್ಟೈತಿ, 8 ಸೆಂಟಿಮೀಟರ್ ಡಿವೈಡೆಡ್ ಬೈ ಎಫ್ ಆರ್ ಅಂದರೆ ಎಷ್ಟೈತಿ, 9 ಸೆಂಟಿಮೀಟರ್ ಅಂತ ಐತಿ. ಹೌದಾ. ಇದು ಡೆಸಿಮಲ್ದಾಗ ಐತಿ. ಇದನ್ನೇನು ಮಾಡಿರಿ, ಹೋಲ್ ನಂಬರ್ ಮಾಡ್ಕೋರಿ. ಅವಾಗ ಏನಾಗುತ್ತಾ, 40 ಡಿವೈಡೆಡ್ ಬೈ ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 10 ಮಾಡ್ಕೊಂಡಾಗ ಏನಾಗುತ್ತಾ, 40 ಡಿವೈಡೆಡ್ ಬೈ 45 ಈಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 9 ಆಯ್ತು. ಹೌದಾ. ಇಲ್ಲಿ ನೋಡ್ರಿ, 5 8 40, 5 9 45. ಹಂಗಂದ್ರೆ 5 ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು 5 8 5 9 45 ಅಂದರೆ 8 ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 9. ಅಂದರೆ ಇವು ಎರಡು ಏನದು, ಸಮ ಅದು. ಹಂಗಂದ್ರೆ ಏನಂತ ಹೇಳ್ಬೋದು, ದೇರ್ ಫೋರ್ ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಈಸ್ ಈಕ್ವಲ್ ಟು ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ ಅಂತ ಹೇಳ್ಬೋದಾ. ಆದ್ದರಿಂದ ಇ ಎಫ್ ಕ್ಯೂ ಆರ್ಗೆ ಸಮಾನಾಂತರವಾಗಿದೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ರಿ. ನೆಕ್ಸ್ಟ್ ಮೂರನೇದೇನಿದೆ ನೋಡ್ರಿ, ಅದನ್ನು ನಿಮಗೆ ಹೋಮ್ವರ್ಕ್, ಇದು ಹೋಮ್ವರ್ಕ್. ಇದನ್ನು ನೀವು ಆನ್ಸರ್ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಈಗಾಗಲೇ ನಾನು ಒಂದನೇದು ಮತ್ತು ಎರಡನೇದು ನಾನು ತಿಳಿಸಿದ್ದೀನಿ. ಮೂರನೇದು ನೀವು ಸಾಲ್ವ್ ಮಾಡಿ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ ನೋಡ್ರಿ, ಚಿತ್ರ 6.18ರಲ್ಲಿ ಅಂದರೆ ಈ ಚಿತ್ರದಲ್ಲಿ ಎಲ್ ಎಮ್ ಸಮಾಂತರ ಸಿ ಬಿ ಆಗೈತೆ ಅಂತ, ಮತ್ತು ಇನ್ನೊಂದು ಏನು ಹೇಳಿದ್ದಾರೆ, ಎಲ್ ಎನ್ ಸಮಾಂತರ ಸಿ ಡಿ ಆಗಿದೆ ಅಂತ ಹೇಳಿದ್ದಾರೆ. ಇವು ಎರಡು ಸಮಾನಾಂತರ ಅದು ಅಂದರೆ ಎ ಎಮ್ ಡಿವೈಡೆಡ್ ಬೈ ಎ ಬಿ ಈಸ್ ಈಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎ ಡಿ ಅನ್ನೋದನ್ನು ಸಾಧಿಸಬೇಕು. ಅದು ಹೇಗೆ ಅಂತ ಬರೀ ನೋಡೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಫಸ್ಟ್ ತ್ರಿಭುಜ ಎ ಬಿ ಸಿಯನ್ನು ಸಾಲ್ವ್ ಮಾಡೋಣ. ಎ ಬಿ ಸಿ ಒಳಗೆ ಏನೈತಿ, ಎ ಬಿ ಸಿ ಒಳಗೆ ಏನೇನೈತಿ, ಎಲ್ ಎಮ್ ಸಮಾಂತರ ಸಿ ಬಿ ಅಂತ ಐತಿ. ಅಕಾರ್ಡಿಂಗ್ ಟು ಥೇಲ್ಸ್ ಥಿಯರಮ್ ಅಂದರೆ ಥೇಲ್ಸ್ ಪ್ರಮೇಯದ ಪ್ರಕಾರ, ಪ್ರಮೇಯದಂತೆ ಅಂತ ಅಂದ್ರಿ
ಏನಾಗುತ್ತಾ? ಇದು ಉಪಪ್ರಮೇಯ, ತೇಲ್ಸ್ ಪ್ರಮೇಯದ ಉಪಪ್ರಮೇಯ. ಉಪಪ್ರಮೇಯ ಅಂದರೆ ಯಾವುದು? ಪೇಜ್ ನಂಬರ್ 91ರಲ್ಲಿ ಇಲ್ಲಿದೆ ನೋಡ್ರಿ. ಇದು ಏನಿದೆ? AM ಡಿವೈಡೆಡ್ ಬೈ AB ಇಸ್ ಈಕ್ವಲ್ ಟು AL ಡಿವೈಡೆಡ್ ಬೈ AC ಇದಕ್ಕೇನನ್ರಿ? ಸಮೀಕರಣ 1 ಅಂತ ಹೆಸರು ಕೊಡ್ರಿ. ತ್ರಿಭುಜ ADC ಯಲ್ಲಿ ಏನಾಗುತ್ತಾ? ತೇಲ್ಸ್ ಉಪಪ್ರಮೇಯದಂತೆ AN ಡಿವೈಡೆಡ್ ಬೈ AD ಈಸ್ ಈಕ್ವಲ್ ಟು AL ಡಿವೈಡೆಡ್ ಬೈ AC ಇದಕ್ಕೇನನ್ರಿ? ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಇವಾಗ ಸಮೀಕರಣ 1 ಮತ್ತು 2 ಬಿಡಿಸಿದಾಗ ಏನಾಗುತ್ತೆ ನೋಡ್ರಿ? ಸಮೀಕರಣ 1 ಮತ್ತು 2ರಿಂದ ಏನಾಗುತ್ತೆ ನೋಡ್ರಿ? AM ಡಿವೈಡೆಡ್ ಬೈ AB ಈಸ್ ಈಕ್ವಲ್ ಟು AN ಡಿವೈಡೆಡ್ ಬೈ AD ಅಂತ ಹೇಳ್ಬೋದಾ? ಯಾಕಂದರೆ ಇಲ್ಲಿ RHS ಕಡೆ ಇರುವಂತಹ ಎರಡೂ ಭಾಗ ಏನಾಗಿದಾವೆ? ಸೇಮ್ ಅದಾವೆ. ಹಾಗಾದ್ರೆ ಇವು ಎರಡು ಈಕ್ವಲ್ ಆಗ್ಯಾವ ಅಂದರೆ ಇವು ಎರಡು ಈಕ್ವಲ್ ಆಗ್ತಾವ. ಹಾಗಾದರೆ AM ಡಿವೈಡೆಡ್ ಬೈ AB ಈಸ್ ಈಕ್ವಲ್ ಟು AN ಡಿವೈಡೆಡ್ ಬೈ AD ಅಂತ ಹೇಳ್ಬೋದಾ? ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟು 4ನೇ ಪ್ರಶ್ನೆ ಏನಿದೆ ನೋಡ್ರಿ. ಚಿತ್ರ 6.19ರಲ್ಲಿ BF ಡಿವೈಡೆಡ್ ಬೈ FE ಈಸ್ ಈಕ್ವಲ್ ಟು BE ಡಿವೈಡೆಡ್ ಬೈ EF ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇದು ಹೇಗೆ ಸಾಧಿಸಬೇಕು ಅಂತ ಬರೀ ನೋಡೋಣ. ಇವು ಎಲ್ಲ ಪ್ರಾಬ್ಲಮ್ಸು ಏನು ಮಾಡಬೇಕು? ತೇಲ್ಸ್ ಥೆರಮ್ನ ಯೂಸ್ ಮಾಡ್ಕೊಂಡೆ ಮಾಡೋದು. ಇಲ್ಲಿ ನೋಡ್ರಿ, ಇಲ್ಲಿ ಚಿತ್ರ ಈ ರೀತಿ ಐತಲ್ಲ. ತೇಲ್ಸ್ ಪ್ರಮೇಯದಂತೆ ತೇಲ್ಸ್ನ ಪ್ರಮೇಯದಂತೆ ಏನಾಗುತ್ತಾ? ತ್ರಿಭುಜ ಯಾವ ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ? ತ್ರಿಭುಜ ABC ABC ಒಳಗೆ ಏನಾಗುತ್ತಾ? ABC ಒಳಗೆ DF ಸಮಾಂತರ Aನ. ಯಾಕಂದರೆ ಇದು ದತ್ತ. ಇದ್ರ ಪ್ರಕಾರ ನಾವು ಯಾವ ರೀತಿ ಬಿಡಿಸ್ತೀರಿ ಇದನ್ನು? BE BD ಡಿವೈಡೆಡ್ ಬೈ DA ಇದು ತೇಲ್ಸ್ ಪ್ರಮೇಯ ಪ್ರಕಾರ. BD ಡಿವೈಡೆಡ್ ಬೈ DA ಈಸ್ ಈಕ್ವಲ್ ಟು BE ಡಿವೈಡೆಡ್ ಬೈ EC ಆಗಬೇಕು. BE ಡಿವೈಡೆಡ್ ಬೈ EC ಇದಕ್ಕೇನಂದ್ರೆ ಸಮೀಕರಣ 1 ಅಂತ ಹೆಸರು ಕೊಡ್ರಿ. ಇನ್ನೊಂದು ತ್ರಿಭುಜ ಯಾವ್ದು ಕನ್ಸಿಡರ್ ಮಾಡಬೇಕು? ಯಾವುದಂತ ಹೇಳಿದಾರೆ ಅವರು? ತ್ರಿಭುಜ BAE ಒಳಗೆ ಏನಾಗುತ್ತೆ ನೋಡ್ರಿ? ಯಾವುದು? BAE ದಾಗ ಏನಾಗುತ್ತೆ ಅನ್ನೋದನ್ನು ನೋಡ್ರಿ. ಇಲ್ಲಿ DF ಸಮಾಂತರ AEನ ಅಂದರೆ ಇದು ಸಮಾಂತರ ಐತಿ. ಹಂಗಂದ್ರೆ ತೇಲ್ಸ್ ಪ್ರಮೇಯದ ಪ್ರಕಾರ ಏನು ಹೇಳ್ಬೋದು? BD ಡಿವೈಡೆಡ್ ಬೈ DA ಅಂತ ಹೇಳ್ಬೋದಾ? ಈಸ್ ಈಕ್ವಲ್ ಟು BF ಡಿವೈಡೆಡ್ ಬೈ FEನ. BF ಡಿವೈಡೆಡ್ ಬೈ FE ಇದಕ್ಕೇನನ್ರಿ? ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಇವಾಗ 1 ಮತ್ತು 2 ಹೋಲಿಸಿದಾಗ ಏನಾಗುತ್ತಾ? ಕಂಪೇರಿಂಗ್ ಇಕ್ವೇಷನ್ 1 ಆ್ಯಂಡ್ 2 ಅಂದರೆ ಏನಾಗುತ್ತೆ? BD ಡಿವೈಡೆಡ್ ಬೈ DA ಇಲ್ಲಿ BD ಡಿವೈಡೆಡ್ ಬೈ DA ಐತಿ. ಹಾಗಾದರೆ LHS ಸೇಮ್ ಅದಾವ ಅಂದ್ರೆ RHS ಅನ್ನು ಈಕ್ವೇಟ್ ಮಾಡ್ಬೋದಾ? ದೇರ್ಫೋರ್ BE ಡಿವೈಡೆಡ್ ಬೈ EC ಈಸ್ ಈಕ್ವಲ್ ಟು BF ಡಿವೈಡೆಡ್ ಬೈ FE ಅಂತ ಹೇಳ್ಬೋದಾ? ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.